ನಮಸ್ಕಾರ, ವೆಲ್ಕಮ್ ಟು ಆರಂಭ.ಕನ್ನಡ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಕಾಯ್ತಾ ಇದ್ದಂಥ ಬಿಗ್ ಬಾಸ್ ಪ್ರೋಮೋ ಆಲ್ರೆಡಿ ಬಂದಾಗಿದೆ. ಇನ್ನು ವೇಟ್ ಈಸ್ ಓವರ್. ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಇರುವಂತಹ ಪ್ರೋಮೋ ನಿನ್ನೆ ರಿಲೀಸ್ ಆಗಿದ್ದು, ಪ್ರೋಮೋದಲ್ಲಿ ಸುದೀಪ್ ಅವರು ಹೇಳಿದರೆ ಮತ್ತೆ ಶುರು ಮಾಡೋಣ ಅಂತ. ಈಗ ಬಿಗ್ ಬಾಸ್ ಕಾಯುವುದು ಮುಗಿದಿದೆ. ಇನ್ನೇನಿದ್ರು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಕಲರ್ಸ್ ಸ್ಟ್ರೀಮಿಂಗ್ ಆಗಲಿದೆ. ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಗುಡ್ ನ್ಯೂಸ್ ಆಗಿದ್ದು, ಈ ಬಾರಿಯ ಬಿಗ್ ಬಾಸ್ ತುಂಬ ವಿಭಿನ್ನವಾಗಿರಲಿದೆ. ಸೆಲೆಬ್ರಿಟಿಗಳ ಜೊತೆ ಕಾಮನ್ ಪೀಪಲ್ ಅಂದರೆ ಸಾಮಾನ್ಯ ಜನರು ಸಹ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದು, ಈ ಸಾರಿಯ ಸ್ಪರ್ಧೆ ಬಹು ಕಠಿಣ ಆಗಿರಲಿದೆ ಅಂತ ಹೇಳಲಾಗ್ತಿದೆ. ಬಿಗ್ ಬಾಸ್ ಶೋ ಅಂದ್ರೆ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್. ಸೆಲೆಬ್ರಿಟಿಗಳ ಜೊತೆ ಕಾಮನ್ ಪೀಪಲ್ಗಳು ಸೇರಿದ್ರೆ ಇನ್ನೂ ಮಜಾ ಇರಲಿದೆ ಅನ್ನೋದು ಎಲ್ಲರ ಲೆಕ್ಕಾಚಾರ. ಈ ಬಾರಿಯ ಬಿಗ್ ಬಾಸ್ ಕೂಡ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್ ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆಗಲಿದ್ದು, ಬಿಗ್ ಬಾಸ್ನ ಶೋಗಾಗಿ ತೆರೆಮರೆಯಲ್ಲಿ ಎಲ್ಲ ತಯಾರಿ ನಡೀತಾ ಇದ್ದು, ವೇದಿಕೆ ಆಲ್ರೆಡಿ ಸಜ್ಜಾಗ್ತಾ ಇದೆ. ಇನ್ನೇನು ಬಿಗ್ ಬಾಸ್ ಅಭಿಮಾನಿಗಳು ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡೋದೊಂದೇ ಬಾಕಿ. ಕಳೆದ ಬಾರಿಯ ಬಿಗ್ ಬಾಸ್ ಅಂತೂ ಸಿಕ್ಕಾಪಟ್ಟೆ ಹೈಪ್ ಆಗಿತ್ತು. ಕಳೆದ ಬಾರಿ ಟೈಟಲ್ ವಿನ್ನರ್ ಆದಂತಹ ಗಿಲ್ಲಿ ನಟರು ಈಗ ಹೀರೋ ಆಗ್ತಾ ಇದ್ದು, ಬಿಗ್ ಬಾಸ್ನ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಬಾರಿ ಯಾರ್ಯಾರೆಲ್ಲ ಇರ್ತಾರೆ ಮನೆ ಒಳಗಡೆ ಅಂತ ನೋಡಬೇಕಾಗಿದೆ. ಬಿಗ್ ಬಾಸ್ ಕಾರ್ಯಕ್ರಮ ಟಫ್ ಆಗಿರಲಿದ್ದು, ಯಾಕಂದರೆ ಕಾಮನ್ ಪೀಪಲ್ ಜೊತೆ ಸೆಲೆಬ್ರಿಟಿಗಳು ಸಹ ಇರ್ತಾರೆ. ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್, ಸಿನಿಮಾ ಆ್ಯಕ್ಟರ್ಸ್ಗಳು ಮತ್ತು ಸಂಗೀತ ಮ್ಯೂಸಿಕ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಮತ್ತು ಸ್ವಲ್ಪ ಕಾಂಟ್ರವರ್ಸಿ ಇರುವಂಥ ವ್ಯಕ್ತಿಗಳು, ಇವರೆಲ್ಲರೂ ಬಿಗ್ ಬಾಸ್ ಮನೆಯೊಳಗೆ ಬರ್ತಾ ಇದ್ದು, ಸಾಮಾನ್ಯ ಜನರ ಜೊತೆ ಯಾವ ರೀತಿ ಆಡ್ತಾರೆ ಅನ್ನೋದು ಕಾದು ನೋಡೋಣ. ಭಾವನೆಯ ಪಟ್ಟಿ ಎಲ್ಲೆಡೆ ಓಡಾಡ್ತಾ ಇದ್ದು, ಆದರೆ ಫೈನಲ್ ಆದ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಸ್ಟೇಜ್ ಮೇಲೆ ಬಂದ ನಂತರ ಮಾತ್ರ ಗೊತ್ತಾಗಲಿದೆ. ಅದರ ಜೊತೆ ಕಾಮನ್ ಪೀಪಲ್ಗಳು ಸಹ ಆಡಿಷನ್ಗಳನ್ನು ಕೊಟ್ಟಿದ್ದು, ಯಾರ್ಯಾರು ಸಾಮಾನ್ಯ ಜನರು ಆಯ್ಕೆ ಆಗಲಿದ್ದಾರೆ ಎಂದು ನೋಡೋಣ. ಇದಾಗಿತ್ತು ಈಗಿನ ವಿಡಿಯೋ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.